10th one. Give one word for the following. ಒಂದ್ ಸೆಂಟೆನ್ಸ್ ನ ಕೊಟ್ಟಿದ್ದಾರೆ, ಅದಕ್ಕೆ ಒಂದ್ ವರ್ಡ್ ನ ನೀವು ಹೇಳ್ಬೇಕು. ಇದು ಕೂಡ ಎಲ್ಲ ನಿಮ್ಮ ವರ್ಡ್ಗಳು ಲೆಸನ್ ನಲ್ಲೇ ಯೂಸ್ ಮಾಡಿರೋದು. ಓಕೆ, ಇನ್ ದ ಲೆಸನ್ ಓನ್ಲಿ ದೇ ಹ್ಯಾವ್ ಯೂಸ್ ದಿಸ್. Now we will go to the questions. Moved unsteadily. Moved unsteadily means lurch. The vehicle lurched ಅಂತ ಕೊಟ್ಟಿರೋದು. So it's in the 13th paragraph. So lurched ಅಂತಂದ್ರೇನು, ಮೂಡ್ ಅನ್ಸ್ಟಡಿ, ಸ್ಟಡಿ ಆಗಲ್ಲ, ಅನ್ಸ್ಟಡಿ ಆಗಿ ಅಂದ್ರೆ ಆ ಕಡೆ ಈ ಕಡೆ ಜೋರಾಗಿ ವೆಹಿಕಲ್ ಸ್ಟಾರ್ಟ್ ಮಾಡುವಾಗ ವೆಹಿಕಲ್ ಒಂದೇ ರೀತಿಯಾದ ದಾರಿಯಲ್ಲಿ ಹೋಗೋದಿಲ್ಲ ಅಲ್ವಾ. ಸೊ ಅದನ್ನ ನಾವು ಲರ್ಚ್ಡ್ ಅಂತ ಕರಿತೀವಿ. ಓಕೆ, ಯಾಕೆ ರಶ್ಡ್, ದೇ ರಶ್ ಟು ದ ದೇ ಹ್ಯಾಡ್ ಟು ರಶ್ ಟು ದ ಹಾಸ್ಪಿಟಲ್. ಸೊ ದ ವೆಹಿಕಲ್ ಜೋರಾಗಿ ಸ್ಟಾರ್ಟ್ ಮಾಡಿದ್ರು. ಇಟ್ ಮೂಡ್ ಅನ್ಸ್ಟಡಿಲಿ, ದಟ್ ಈಸ್ ನಥಿಂಗ್ ಬಟ್ ಲರ್ಚ್, ಅಡ್ಡದಿಡ್ಡಿಯಾಗಿ. ದ ಮ್ಯಾನ್ ದಟ್ a woman is engaged to ಅಂತಂದ್ರೆ ಮದುವೆ ಆಗುವ ಹುಡುಗ. ದ ಮ್ಯಾನ್ ಹೂ ಈಸ್ ಎಂಗೇಜ್ ಟು, ದ ಮ್ಯಾನ್ ದಟ್ ಅ ವುಮನ್ ಈಸ್ ಎಂಗೇಜ್ ಟು, ವುಮನ್ ಎಂಗೇಜ್ ಆಗಿರುವಂತಹ ಹುಡುಗ, ನಿಶ್ಚಿತಾರ್ಥ ಆಗಿರುವಂತಹ ಹುಡುಗ. ಅದ ಯಾರು? ನಥಿಂಗ್ ಬಟ್ ಫಿಯಾನ್ಸಿ. ಇಟ್ ಈಸ್ ಯೂಸ್ಡ್ ಇನ್ 8th para. So Roma was engaged to some person. So that is used in 8th paragraph. One who travels to workplace daily. Daily workplace ಗೆ ಹೋಗೋರು ಅಂದ್ರೆ ಕೆಲ್ಸಕ್ಕೆ ಹೋಗೋರು ಡೈಲಿ ಟ್ರೈನಲ್ಲಿ ಹೋಗ್ತಾರೆ, ಬಸ್ಸಲ್ಲಿ ಹೋಗ್ತಾರೆ, ಕಾರಲ್ಲಿ ಹೋಗ್ತಾರೆ ಅಲ್ವಾ. ಸೊ ಒನ್ ಹೂ ಟ್ರಾವೆಲ್ಸ್ ಡೈಲಿ ಈಸ್ ಕಾಲ್ಡ್ ಕಮ್ಯೂಟರ್. ಕಮ್ಯೂಟರ್, ಇಟ್ಸ್ ಯೂಸ್ಡ್ ಇನ್ ದ ಫಸ್ಟ್ ಪ್ಯಾರಾ. ಓಕೆ, ಕಮ್ಯೂಟರ್ಸ್ ತುಂಬಾ ಜನ ಬರ್ತಾ ಇದ್ರು, ಡೈಲಿ ಟ್ರಾವೆಲ್ ಮಾಡುವಂತವ್ರು ಅಲ್ವಾ ಅಂತ ಫಸ್ಟ್ ಪ್ಯಾರಾದಲ್ಲಿ ಯೂಸ್ ಮಾಡಿದ್ದಾರೆ. ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ ಇಸ್ ಕಾಲ್ಡ್ ಕಮ್ಯೂಟರ್. ಅ ಕ್ವಿಕ್ ಸಡನ್ ಕ್ಲಚ್ ಆರ್ ಅಟೆಂಪ್ಟ್ ಟು ಸೀಸ್. ಸೀಸ್ ಮಾಡೋದು ಅಂದ್ರೆ ಕ್ವಿಕ್ ಸಡನ್ ಕ್ಲಚ್, ಗಟ್ಟಿಯಾಗಿ ಹಿಡ್ಕೊಳ್ಳೋದು. ಕ್ಲಚ್ ಅಂದ್ರೆ ಹಿಡ್ಕೊಳ್ಳೋದು, ಗಟ್ಟಿಯಾಗಿ ಹಿಡಿದುಕೊಂಡು ಅದನ್ನ ಕಿತ್ತುಕೊಳ್ಳುವುದು. ಸೀಸ್ ಅಂದ್ರೆ ಕಿತ್ಕೊಳ್ಳೋದು ಅಂದ್ರೆ ಅದನ್ನ ಏನಂತ ಕರಿತೀರಾ? ಗ್ರ್ಯಾಬ್. ಸೊ ದಿಸ್ ಈಸ್ ಯೂಸ್ಡ್ ಇನ್ 4th paragraph. Grabbed word is there in the 4th para of your lesson. Push someone roughly. It is nothing but shove. Push someone roughly. It is called as shove. It's used in the 5th para. Nuku. Nukudu. Shove antandrenu nuku. Push someone roughly. Okay, it's used in the 5th para of your lesson. So ಈ 5th ಪ್ಯಾರಾದಲ್ಲಿ ನೀವು ಶೋ ಅನ್ನೋ ವರ್ಡ್ ಅನ್ನ ಸರ್ಚ್ ಮಾಡಿ. ನೆಕ್ಸ್ಟ್, manage to get into or through a narrow or restricted space. Narrow ಅಂತಂದ್ರೆ ಏನು? ಕಿರಿದಾದ, ಅಗಲವಾಗಿಲ್ದೇ ಇರುವಂತಹ, ಕಿರಿದಾದ. or restricted ಅಂದ್ರೆ ಅಲ್ಲಿ ಹೋಗೋ ನಿಷಿದ್ಧವಿರುವಂತಹ ಒಂದು ಸ್ಪೇಸ್, ಜಾಗ, ನಿಷೇಧವಿರುವಂತಹ ಜಾಗ, ಹೋಗಬಾರ್ದು ಅನ್ನುವಂತ ಕಟ್ಟುಪಾಡು ಇರುವಂತ ಜಾಗ. ಓಕೆ, ಸೊ ನ್ಯಾರೋ ಸ್ಪೇಸ್, ಒಂದು ನ್ಯಾರೋ ಆದಂತಹ ಅಥವಾ ಕಿರಿದಾದಂತಹ ಜಾಗದಿಂದ ಹೋಗುವುದಕ್ಕೆ ಏನಂತ ಕರಿತೀರಾ? ಸ್ಕ್ವೀಸ್. ಸ್ಕ್ವೀಸ್, ದಿಸ್ ಈಸ್ ಯೂಸ್ಡ್ ಇನ್ ಫಸ್ಟ್ ಪ್ಯಾರಾ. ಸ್ಕ್ವೀಸ್ ಆಗಿ, ಶಿ ಸ್ಕ್ವೀಸ್ಡ್ ಇನ್ ಟು ದ ಟ್ರೈನ್ ಅಂತ ಯೂಸ್ ಮಾಡಿದ್ದಾರೆ ಅಲ್ವಾ. ಸೊ ಕಿರಿದಾದ ಜಾಗದಲ್ಲಿ, ಅಲ್ಲಿ ಜಾಗ ಇರಲ್ಲ, ಟ್ರೈನ್ ಅಲ್ಲಿ ತುಂಬಾ ನೂಕು ನುಗ್ಗಲು ರಶ್ ಇರುತ್ತೆ. ಸೊ ಅದರಲ್ಲೇ ಆಕೆ ನುಸುಳಿಕೊಂಡು ಹೋದಳು. ಸ್ಕ್ವೀಸ್, ನುಸುಳು. ಕ್ವಿಕ್ಲಿ ಸೀಸ್ ಸಮಥಿಂಗ್ ಇನ್ ಅ ರೂಡ್ ಆರ್ ಈಗರ್ ವೇ. ಕ್ವಿಕ್ಲಿ ಸೀಸ್ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಕಿತ್ತುಕೊಳ್ಳೋದು. ಕ್ವಿಕ್ಲಿ ಅಂದ್ರೆ ಸಡನ್ ಆಗಿ ಕಿತ್ಕೊಳ್ಳೋದು. ಸಮಥಿಂಗ್ ಇನ್ ಅ ರೂಡ್ ಅಂಡ್ ಈಗರ್ ವೇ. ರೂಡ್ ಅಂತಂದ್ರೇನು? ತುಂಬಾ ರಫ್ ಆಗಿ ಕಿತ್ಕೊಳ್ಳೋದು. ಓಕೆ, ಸೊ ಅದನ್ನ ಏನಂತ ಕರಿತೀರಾ? ಸ್ನ್ಯಾಚ್. ಸ್ನ್ಯಾಚಿಂಗ್, ಚೈನ್ ಸ್ನ್ಯಾಚಿಂಗ್ ಅನ್ನೋ ವರ್ಡ್ ನ ಕೇಳಿದ್ದೀರಾ ಅಲ್ವಾ. ಚೈನ್ ಸ್ನ್ಯಾಚಿಂಗ್ ಅಂದ್ರೆ ಕಿತ್ಕೊಳ್ಳೋದು, ಸರಗಳ್ಳತನ, ಕಿತ್ಕೊಳ್ಳೋದು. ಸೊ ಅದನ್ನ ಸ್ನ್ಯಾಚ್ ಅಂತ ಕರೀತಾರೆ. ರನ್ ಆರ್ ಟ್ರಾವೆಲ್ ಸಮ್ವೇರ್ ಇನ್ ಅ ಗ್ರೇಟ್ ಹರಿ ಅಂತಂದ್ರೇನು? ಎಲ್ಲಿಗೋ ಹೋಗ್ತಾ ಇದ್ದೀರಾ ಗಡಿಬಿಡಿಯಲ್ಲಿ,
ಅನ್ನೋದು. ರನ್ ಆರ್ ಟ್ರಾವೆಲ್, ಎಲ್ಲೋ ಹೋಗ್ತಾ ಇದ್ದೀರಾ ಅಥವಾ ಓಡ್ತಾ ಇದ್ದೀರಾ, ಸಮ್ವೇರ್ ಇನ್ ಅ ಗ್ರೇಟ್ ಹರಿ, ತುಂಬಾ ಹರಿ ಇದೆ ನಿಮ್ಗೆ, ಗಡಿ ಬಿಡಿಯಲ್ಲಿ ಹೋಗ್ತಾ ಇರೋದು, ಅದಕ್ಕೆ ರಶ್ ಅಂತ ಕರೀತಾರೆ. ದೇ ರಶ್ ಟು ದ ಹಾಸ್ಪಿಟಲ್. ಸೊ ಈ ಎರಡು ವರ್ಡ್ ಎಲ್ಲಿದೆ ಅಂತ ನಿಮ್ಮ ಪ್ಯಾರಾಗ್ರಾಫ್ ಟೆಕ್ಸ್ಟ್ ಬುಕ್ ಅಲ್ಲಿ ಸರ್ಚ್ ಮಾಡ್ತೀರಾ, ಸ್ನ್ಯಾಚ್ ಅಂಡ್ ರನ್. ಸೊ everything else I have searched and given here. Okay, this is the task for